ಊಟಕ್ಕೆ ಸೈಡ್ ಡಿಶ್ ಆಗಿ ಮತ್ತು ಈವ್ನಿಂಗ್ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ಈ ಥರ ಒಂದು ಮ್ಯಾಗಿ ತರಕಾರಿ ಆಮ್ಲೆಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತಲ್ವ. ಸಖತ್ತು, ಕೈಗೂ ಬಾಯಿಗೂ ಸಖತ್ತು ಕೆಲಸ ಕೊಡುತ್ತೆ. ನೆಕ್ಸ್ಟ್ ನೋಡಿ, ಈಗ ಒಂದು ಪ್ಯಾಕೆಟ್ ಮ್ಯಾಗಿ, ಒಂದು ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸು ಇಷ್ಟು ತೊಗೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾಕೆಟ್ ಮ್ಯಾಗಿ ಇರುತ್ತಲ್ಲ, ಇದನ್ನು ಬಿಸಿನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಕೊಂಡು ಬೇಯಿಸ್ಕೊತಿದ್ದೀನಿ. ಇದು ಒಂದು ಪ್ಯಾಕೆಟ್ ಮ್ಯಾಗಿ 4 ಆಮ್ಲೆಟ್ ಆಗುತ್ತೆ. ಈಗ ನಾನು ತೋರಿಸ್ತಿರೋ ಮೆಜರ್ಮೆಂಟಲ್ಲಿ 4 ಆಮ್ಲೆಟು ಸಖತ್ತಾಗಿ ಎಲ್ಲರಿಗೂ ಸಫಿಷಿಯೆಂಟಾಗಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಮಾತ್ರ, ಖಂಡಿತ ಟ್ರೈ ಮಾಡಿ. ನಾನು ಲೈವ್ನಲ್ಲಿ ಮೊಟ್ಟೆ ಹಾಕಿ ಮಾಡಿರೋದನ್ನು, ಮ್ಯಾಗಿ ಆಮ್ಲೆಟ್ ಮಾಡಿರೋದನ್ನು ತೋರಿಸಿದ್ದೆ. ಲೈವ್ ಇದೆ ನೋಡಿ ನಂದು. ಈಗ ನನ್ನ ಫ್ರೆಂಡ್ಸ್ ಎಲ್ಲ ಮೊಟ್ಟೆ ಇಲ್ದಲೇ ಮಾಡಿ ಮೇಡಮ್ ಅಂತ ಹೇಳ್ತಾಯಿದ್ರು, ಅದಕ್ಕೆ ಇದನ್ನು ತೋರಿಸ್ತಿದ್ದೀನಿ ನೋಡಿ. ಈಗ ಇದನ್ನು ಮ್ಯಾಗಿ ಎಲ್ಲ ಬಸ್ತು ತೊಳೆದು ಬೇಯಿಸಿರೋದನ್ನೆಲ್ಲ ತೊಗೊಂಡು ನೀರು ಹಾಕಿ ತಣ್ಣೀರಲ್ಲಿ ಹಾಕಿ ತಣ್ಣಗೆ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಹೆಚ್ಚಿರೋದು ನೋಡಿ. ಈಗ ನೆಕ್ಸ್ಟ್ ಇದಕ್ಕೆ ಒಂದು ಕ್ಯಾರೆಟ್ ದೊಡ್ಡ ತುರಿ ತೊಗೊಂಡಿರೋದು, ತುರಿದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸು, ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನ ಮಿಕ್ಸಿಲಿ ಹಾಕ್ಕೊಂಡು ಸುಮ್ಮನೆ ಡರ್ ಅನ್ಸ್ಬಿಟ್ರೆ ಅದೇ ಪುಡಿ ಆಗಿರುತ್ತೆ, ಸುಮ್ಮನೆ ವೈಬ್ರೇಷನ್ ಮಾಡಿದ್ರೆ ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮ್ಯಾಗಿ ಮಸಾಲ ಪೌಡ್ರು ಮತ್ತು ಸೋಂಪು ಕಾಳು, ಚಾಟ್ ಮಸಾಲ ಮತ್ತು ಗರಂ ಮಸಾಲ ಇಷ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಹಾಕಿರೋದಿಲ್ಲ. ನೆಕ್ಸ್ಟು ಇದಕ್ಕೆ ನಾವು ಒಂದು 4 ಸ್ಪೂನು ಬ್ಯಾಟರು ಆಗೋಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬ್ಯಾಟರ್ನ ಇದು ಮಾಡ್ಕೊಳ್ಳೋದಕ್ಕೆ, ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 3 ಸ್ಪೂನು 4 ಸ್ಪೂನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ನಾವು ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ. 1 ಸ್ಪೂನಷ್ಟು ರವೆ ಹಾಕ್ತಾಯಿದ್ದೀನಿ, ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅನಂತರ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಈ ದೋಸೆ ಬ್ಯಾಟರ್ ಮಾಡ್ಕೊತೀವಲ್ಲ ಆ ಥರ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಕಡಲೆ ಹಿಟ್ಟು ಸಾಕಾಗಿಲ್ಲ ಅಂದರೆ ಬೇಕಾದ್ರೆ 1-2 ಸ್ಪೂನ್ ಹಾಕ್ಕೋಬೋದು. ಮತ್ತು ನನಗಿಲ್ಲಿ 4 ಸ್ಪೂನ್ ಸಾಕಾಯಿತು ಈ ಬ್ಯಾಟರ್ಗೆ. ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಹೀಗೆಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಾತ್ರ ಇದು ಸೈಡ್ ಡಿಶ್ಶಾಗಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಎಗ್ ಆಮ್ಲೆಟು ಅಷ್ಟೇ, ಮ್ಯಾಗಿದು ಅದು ಸಖತ್ತಾಗಿರುತ್ತೆ. ಇದು ತರಕಾರಿ ಪ್ರಿಯರಿಗೆ ಈ ಥರ ತೋರಿಸ್ತಾ ಇದ್ದೀನಿ ನಾನು. ಈಗ ಹಂಚು ಬಿಸಿಯಾಗಿದೆ ನೋಡಿ. ಈಗ ಹಂಚು ಮೇಲೆ ನಾವು ಮ್ಯಾಗಿದು ಆಮ್ಲೆಟ್ ಹಾಕೋಣ. ಇವಾಗ ಒಂಚೂರು ಎಣ್ಣೆ ಹಾಕೋಣ, ಮತ್ತು ಕೆಳಗೆಲ್ಲ ಇದು ಅಂಟ್ಕೋಬಾರ್ದು ಅಂತ, ಈಸಿಯಾಗಿ ಬರಲಿ ಅಂತ ನೋಡಿ. ಒಂದು 2 ಸೌಟು ಮ್ಯಾಗಿ ಬ್ಯಾಟರ್ನ ನಾನು ಈ ಥರ ಹಾಕ್ತೀನಿ. ಇದು ಒಂದು ದೊಡ್ಡದಾಯಿತು ಅಂತಂದರೆ ನಾವು ಒಬ್ಬರಿಗೆ ತುಂಬ ಚೆನ್ನಾಗಿ ಸಫಿಷಿಯೆಂಟಾಗಿ ಆಗುತ್ತೆ ಒಂದು ಆಮ್ಲೆಟು ಈ ಥರ ನೋಡಿ. ಈಗ ಹಾಕ್ಬಿಟ್ಟು ಸುತ್ತ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು 1-2 ನಿಮಿಷ ಬೇಯಿಸೋಣ ಸ್ನೇಹಿತರೆ. ಅದ್ಭುತವಾದ ರುಚಿ ಮಾತ್ರ, ಇದು ಮಾತ್ರ ಖಂಡಿತ ಟ್ರೈ ಮಾಡಿ. ವಿಡಿಯೋ ಕಡೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ. ಎಲ್ಲ ಹಿಂಗೆ ತಿರುಗಿಸಾಕ್ತೀನಿ ಇವಾಗ ಆಮ್ಲೆಟ್ನ ನೋಡಿ. ಹಿಂಗೆ 2 ಬದಿನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿ ಬರುತ್ತೆ ಮಾತ್ರ ನೋಡಿ. ಎಷ್ಟು ಚೆನ್ನಾಗಿ ಬಂತು ಆಮ್ಲೆಟು ನೋಡಿ, ಸೂಪರಾಗಿ ಬಂತು. ಇದೇ ಥರ ನಾವು ಇನ್ನೊಂದು ಆಮ್ಲೆಟ್ನ ಹಾಕ್ಕೊಳ್ಳೋಣ. ಈ ಬ್ಯಾಟರಲ್ಲಿ ನಾವು ಕಲಿಸ್ಕೊಂಡಿರೋದು 1 ಪ್ಯಾಕೆಟ್ ಮ್ಯಾಗಿ ನಾವೆಲ್ಲ ಇದು ಮಾಡ್ಕೊಂಡಿದ್ವಲ್ಲ, ಇದನ್ನು ನಾವು ಒಂದು 4 ಆಮ್ಲೆಟ್ ಅಂತೂ ಆಗುತ್ತೆ ಇದು ಖಂಡಿತವಾಗಿ. ನೋಡಿ, ಸುತ್ತ ಎಣ್ಣೆ ಹಾಕ್ತಾಯಿದ್ದೀನಿ. ಸುತ್ತ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಅದೇ ಥರ ತಿರುಗಿಸಾಕೊಳ್ಳೋಣ. 2 ಬದಿ ಬೇಯಿಸ್ಕೊಳ್ಳೋಣ. ಕ್ರಿಸ್ಪಿ ನಮಗೆ ಎಷ್ಟು ಕ್ರಿಸ್ಪಿ ಬೇಕೋ ಆ ಥರ ಮಾಡ್ಕೋಬೋದು ನೋಡಿ. ಇದು ಒಂದು ತುಂಬ ಗೋಲ್ಡನ್ ಬ್ರೌನ್ ಆಗೋ ಥರ ಮಾಡ್ಕೊಂಡಿದ್ದೀನಿ. ಖಂಡಿತ ಮರೆಯದಂಗೆ ಟ್ರೈ ಮಾಡಿ. ತುಂಬ ಅದ್ಭುತವಾದ ರುಚಿ. ಸಾಸ್ ಜೊತೆ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಮಾತ್ರ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ತಿಂತಾ ಇದ್ದರೆ ಹಂಗೆ ಖಾಲಿ ಮಾಡ್ತಾ ಇರೋಣ ಅನಿಸುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮ್ಯಾಗಿ ಆಮ್ಲೆಟು, ತರಕಾರಿ ಹಾಕಿರೋದು. ಮತ್ತು ಮೊಟ್ಟೆ ಹಾಕಿ ಮಾಡಿದ್ರೂ ಸಹ ಅಷ್ಟೇ ಟೇಸ್ಟ್ ಬರುತ್ತೆ ಮಾತ್ರ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ. ಮಕ್ಳಿಗಂತೂ ಮಾಡಿಕೊಡಿ, ಇದು ತುಂಬಾ ಇಷ್ಟಪಡ್ತಾರೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.